ಕೊರೋನಾ ಮಹಾಮಾರಿ ಮೂರನೇ ಅಲೆಯಲ್ಲಿ ಮಕ್ಕಳ ಆರೋಗ್ಯವನ್ನು ಸಂರಕ್ಷಣೆ ಮಾಡಿ ಆರೋಗ್ಯವಂತ ಸಮಾಜವನ್ನು ಸೃಷ್ಟಿ ಮಾಡುವ ಉದ್ದೇಶದಿಂದ ಹೃದಯ ಸ್ಪಂದನ ಸಂಸ್ಥೆಯ ಅಂಗಸಂಸ್ಥೆಯಾದ ಸಾಯಿ ಮಹಿ ಟ್ರಸ್ಟ್ ಆನೇಕಲ್ ಭಾಗ ಸೇರಿದಂತೆ ಮತ್ತು ಬೆಂಗಳೂರಿನ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂತಹ ಪೌಷ್ಟಿಕಾಂಶವುಳ್ಳ ಪೌಡರ್ ಬಾಟಲ್ಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಗುತ್ತಿದೆ. ಇಂದು ಕೂಡ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಯಮರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಟಿಸಿಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿರುವ ಸುಮಾರು 200 ವಿದ್ಯಾರ್ಥಿಗಳಿಗೆ ಹೃದಯ ಸ್ಪಂದನ ಸಂಸ್ಥೆಯ ಅಂಗಸಂಸ್ಥೆಯಾದ ಸಾಯಿ ಮಹಿ ಟ್ರಸ್ಟ್ ವತಿಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂತಹ ಪೌಷ್ಟಿಕಾಂಶವುಳ್ಳ ಪೌಡರ್ ಬಾಟಲ್ಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ, ಟೂತ್ ಪೇಸ್ಟ್ ಸೇರಿದಂತೆ ವಿವಿಧ ಸಾಮಗ್ರಿಗಳನ್ನು ಸಾಯಿ ಮಹಿ ಟ್ರಸ್ಟ್ ವತಿಯಿಂದ ಉಚಿತವಾಗಿ ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಟಿವಿ ಬಾಬು, ಪಂಚಾಯಿತಿ ಸದಸ್ಯರಾದ ಕಾಂತಮ್ಮ, ರಾಜೇಶ್ವರಿ, ಸಾಯಿ ಮಹಿ ಟ್ರಸ್ಟಿಗಳಾದ ಎವಿಎಸ್ಎಸ್ ಪ್ರಸಾದ್, ಸಾಯಿರಾ ಹರಿಶಂಕರ್, ಜಗದೀಶ್ ಕೊಟ್ಟೂರು ಶೆಟ್ಟರ್, ಸುರೇಶ್, ಶ್ರೀನಿವಾಸ್, ಉದಯ್ ಕುಮಾರ್, ಜಾಯ್, ನಾಗಶ್ರೀ, ಸುರೇಶ್, ಮುಖ್ಯ ಶಿಕ್ಷಕರಾದ ಲಕ್ಷ್ಮಮ್ಮ ಮತ್ತು ಶಿಕ್ಷಕರು ಹಾಗೂ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಆನೇಕಲ್ ತಾಲೂಕಿನ ಯಮರೆ ಗ್ರಾಮ ಪಂಚಾಯಿತಿಗೆ ಸೇರಿರತಕ್ಕಂತಹ ತಿಗಳ ಚೋಡದನಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಮ್ಮ ಸಾಯಿ ಮಹಿ ಟ್ರಸ್ಟ್ ಕಡೆಯಿಂದ ಹೃದಯ ಸ್ಪಂದನ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಪ್ರಸಾದ್ರವರು ಮತ್ತು ನಮ್ಮ ಜಗದೀಶಣ್ಣನವರು ಮತ್ತು ಸಾಯಿರಾಮ್ ಅವರ ಕಡೆಯಿಂದ ಈ ಒಂದು ಮಕ್ಕಳಿಗೆ ನ್ಯೂಟ್ರಿಷನ್ ಫುಡ್ ಅನ್ನು ಕೊಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಎಲ್ಲ ಮುಖಂಡರುಗಳು, ಚುನಾಯಿತ ಪ್ರತಿನಿಧಿಗಳು ಮತ್ತು ಎಲ್ಲ ಶಾಲಾ ಮಕ್ಕಳು ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ಮತ್ತು ಈ ಒಂದು ಶಾಲಾ ಮಕ್ಕಳನ್ನು ಶಿಕ್ಷಕರು ಉತ್ತಮ ರೀತಿಯಲ್ಲಿ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಈ ಒಂದು ಫುಡ್ ಕಿಟ್ಗಳನ್ನು ಅಥವಾ ನ್ಯೂಟ್ರಿಷನ್ ಫುಡ್ಡನ್ನು ಕೊಡುವುದರ ಮುಖಾಂತರವಾಗಿ ಒಳ್ಳೆಯ ಕಾರ್ಯಕ್ರಮಕ್ಕೆ ಎಲ್ಲರೂ ಆಶೀರ್ವಾದವನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಾರೆ. ಅದರ ಜೊತೆಗೆ ಈ ಒಂದು ಉದ್ದೇಶ ಏನಂದರೆ, ಈಗ ಆಲ್ರೆಡಿ 1ನೇ ಅಲೆ ಕೊರೋನಾ ಬಂತು, 2ನೇ ಅಲೆ ಕೊರೋನಾ ಬಂತು. ಮಕ್ಕಳಿಗೆ ಸ್ವಲ್ಪ ಇಮ್ಯುನಿಟಿ ಬೂಸ್ಟ್ ಮಾಡೋ ಒಂದು ದೃಷ್ಟಿಯಿಂದಾಗಿ ಈ ಒಂದು ಸಾಯಿ ಸ್ಪಂದನ ಕಾರ್ಯಕ್ರಮದಲ್ಲಿ ಸಾಯಿ ಮಹಿ ಟ್ರಸ್ಟ್ನವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಹೀಗೆ ಮಕ್ಕಳಿಗೆ ಒಂದು ಎನರ್ಜಿ ಬೂಸ್ಟ್ ಆಗಲಿ ಅನ್ನೋ ಕಾರ್ಯಕ್ರಮಕ್ಕೆ ಅವರು ಎನರ್ಜಿ ಬೂಸ್ಟ್
ಆಗಲಿ ಅನ್ನೋ ಒಂದು ಉದ್ದೇಶದಿಂದಾಗಿ ಈ ಒಂದು ಕಾರ್ಯಕ್ರಮ ಅಳವಡಿಸ್ಕೊಂಡಿದ್ದಾರೆ. ಹಾಗಾಗಿ ಆ ಒಂದು ಟ್ರಸ್ಟ್ಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ದಾನಿಗಳು ಮೊದಲನೇದಾಗಿ ನಾವು ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಏನು ಬೆಳೀತಿದ್ದಾರೆ ಮಕ್ಕಳಿಗೆ ನಮ್ಮ ಒಂದು ಆದ್ಯ ಕರ್ತವ್ಯ ಅಂದರೆ ಸರ್ಕಾರಿ ಮಕ್ಕಳಲ್ಲಿ ಓದಂಥ ಮಕ್ಕಳಿಗೆ ನಾವು ಯಾವತ್ತೂ ಕೊಡಬೇಕು. ಯಾಕಂದರೆ ತುಂಬ ಆರ್ಥಿಕವಾಗಿ ಅವರು ಬೇರೆ ಶಾಲೆಗಳಲ್ಲಿ ಏನು ನಮ್ಮ ಖಾಸಗಿ ಶಾಲೆಗಳಲ್ಲಿ ಏನು ಹೆಚ್ಚಾಗಿ ಅಲ್ಲಿ ಫೀಸ್ ಕಟ್ತಾರೆ, ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ತಿರ್ತಾರೆ. ಇಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಆ ರೀತಿ ಒಂದು ಕಾನ್ಸೆಪ್ಟ್ ಇರೋದಿಲ್ಲ. ತುಂಬ ಬಡವರು ಇರೋದ್ರಿಂದ ಅವ್ರಿಗೂ ಒಂದು ಅನುಕೂಲ ಆಗಲಿ. ಅದರ ಜೊತೆಗೆ ಪುಸ್ತಕವನ್ನು ಕೊಡ್ತಾ ಇದ್ದಾರೆ. ಏನು ಈ ಒಂದು ಕಾಲಘಟ್ಟದಲ್ಲಿ ಪುಸ್ತಕವನ್ನು ಇವರು ಕೊಟ್ಟು ನ್ಯೂಟ್ರಿಷನ್ ಫುಡ್ಡನ್ನು ಕೊಟ್ಟು ಮಕ್ಕಳಿಗೆ ಒಂದು ಉತ್ತೇಜನವನ್ನು ಕೊಡ್ತಾ ಇದ್ದಾರೆ, ಎನರ್ಜಿ ಬೂಸ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ತುಂಬ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಇಡೀ ನಮ್ಮ ತಾಲೂಕಿನಾದ್ಯಂತ ನಡೀಬೇಕು. ಆಗಲಾಗಲೇ ಈಗ ಒಂದು 4ನೇ ಸ್ಕೂಲಲ್ಲಿ ಈಗ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದೀವಿ. ಸಾಕಷ್ಟು ದಾನಿಗಳು ಕೂಡ ನಮ್ಮ ಜೊತೆಗಿದ್ದರೆ ಈ ಒಂದು ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ. ನಮ್ಮ ಸರ್ಕಾರಿ ಶಾಲೆಗಳು ಬೆಳಿಬೇಕು, ನಮ್ಮ ಮಕ್ಕಳು ಬೆಳಿಬೇಕು, ನಮ್ಮ ತಾಲೂಕಿನಲ್ಲಿ ಇರೋ ಎಲ್ಲ ಮಕ್ಕಳು ಉನ್ನತ ಸ್ಥಿತಿಗೆ ಹೋಗಬೇಕು ಅನ್ನೋ ದೃಷ್ಟಿಯಿಂದಾಗಿ ನಮ್ಮ ಒಂದು ಅಳಿಲು ಸೇವೆಯನ್ನು ಅವ್ರ ಜೊತೆಗೆ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಬಂದಂತಹ ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಸ್ಪಂದನದ ವತಿಯಿಂದ ಸಾಯಿಮಯಿ ಟ್ರಸ್ಟ್ ಅವರು ಇವತ್ತು ಚೌಡದೇನಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯ 150ಕ್ಕೂ ಹೆಚ್ಚು ಮಕ್ಕಳಿಗೆ ಇವತ್ತು ಇಮ್ಯುನಿಟಿಯನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಪೌಷ್ಟಿಕಾಂಶಗಳ ಆಹಾರ ಕೊಡ್ತಾ ಇದ್ದಾರೆ. ಇದರ ಹಿಂದಿನ ಒತ್ತಾಸೆ ಈ ಸ್ಕೂಲಿನ ಹೆಡ್ ಮಾಸ್ಟರ್ ಆದಂಥ ಶ್ರೀಮತಿ ಲಕ್ಷ್ಮಮ್ಮ ಅವರು ಮತ್ತು ಶ್ರೀಯುತ ಟಿ ವಿ ಬಾಬು ಅವರು ನನಗೆ ಏನು ಹೇಳಿದರು ಅಂದರೆ, ನಾನು ಇದೇ ಸ್ಕೂಲಲ್ಲಿ ಸರ್ಕಾರಿ ತಿಗಳ ಚೌಡದೇನಹಳ್ಳಿ ಸ್ಕೂಲಲ್ಲಿ ಓದಿ ಬೆಳೆದಂಥವನು, ನಮ್ಮ ಸ್ಕೂಲಿನ ಮಕ್ಕಳಿಗೆ ಇಲ್ಲಿ ನೀವು ಕೊಡಬೇಕು ಅಂಥೇಳಿ ನಮಗೆ ಒಂದು ಒತ್ತಾಸೆಯನ್ನು ವ್ಯಕ್ತಪಡಿಸಿದಾಗ ನಾವು ಅವರ ಒಂದು ಕರೆಗೆ ಹೋಗೊಟ್ಬಿಟ್ಟು ಇವತ್ತು ಇಡೀ ತಿಗಳ ಚೌಡದೇನಹಳ್ಳಿ ಎಲ್ಲ 150 ಮಕ್ಕಳಿಗೂ ಪೌಷ್ಟಿಕಾಂಶ ಉಳ್ತಕ್ಕಂಥ ಮುಂದಿನ 3 ತಿಂಗಳಿಗೆ ಏನು ಬೇಕಾಗ್ತಕ್ಕಂಥ ಪೌಷ್ಟಿಕಾಂಶ ಉಳ್ತಕ್ಕಂಥ ಒಳ್ಳೆ ನ್ಯೂಟ್ರಿಷನ್ ಫುಡ್ಡನ್ನು ಕೊಡ್ತಾ ಇದ್ದೀವಿ. ಆದರೂ ಕೂಡ ಪ್ರತಿ ಮಕ್ಕಳಿಗೂ 4 ನೋಟ್ಬುಕ್ಗಳು ಮತ್ತು ಟೂತ್ ಪೇಸ್ಟನ್ನು ಕೊಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಜೊತೆ ಕೈ ಜೋಡಿಸಿದಂಥ ಶ್ರೀಮತಿ ಲಕ್ಷ್ಮಮ್ಮ, ಈ ಸ್ಕೂಲ್ ಏನು ಹೆಡ್ ಮಾಸ್ಟರ್ ಇದ್ದಾರಲ್ಲ ಅವರು ಮತ್ತು ಎಲ್ಲ ಶಿಕ್ಷಕರಿಂದ ತುಂಬ ಹೃದಯದಿಂದ ಕೈ ಜೋಡಿಸಿಬಿಟ್ಟು 2 ದಿನದಿಂದ ಅದರ ತಯಾರಿಯನ್ನು ಮಾಡ್ಕೊಂಡ್ಬಿಟ್ಟು ಇವತ್ತು ಪರಿಪೂರ್ಣ ಎಲ್ಲ ವಿದ್ಯಾರ್ಥಿಗಳು ಸಂವತ್ಸರದ ಮುಖಾಂತರ ಬಂದ್ಬಿಟ್ಟು ತುಂಬ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇದನ್ನು ಮಾಡ್ತಾ ಇದ್ದಾರೆ. ಇದು ಮುಖ್ಯವಾಗಿ ನಾವು ಸ್ವಾಮಿಗಳ ಉದ್ದೇಶ ಏನಂತಂದರೆ, ಯಾವ ಮಗು ಆರೋಗ್ಯವಂತ ಮಗು ಇರ್ತೈತಿ, ಒಂದು ಒಳ್ಳೆಯ ಪರಿಸರ ಇರ್ತೈತಿ, ಅದು ಈ ದೇಶ ಕಟ್ಟೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ಈಗಾಗಲೇ ಕಗ್ದಾಸ್ಪುರದಲ್ಲಿ ಹೋದ ವಾರ, ಅದಕ್ಕಿಂತ ಮೊದಲು ಧ್ವಂಸಂದ್ರ ಸರ್ಕಾರಿ ಶಾಲೆಯಲ್ಲಿ, ಆಮೇಲೆ ಯಮರೆ ಸರ್ಕಾರಿ ಶಾಲೆಯಲ್ಲಿ, ಅದೇ ರೀತಿ ಮಾರ್ತಹಳ್ಳಿ ಕೆಲವೊಂದು ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯಕ್ರಮ ಈ ಥರ ಒಂದು ಪೌಷ್ಟಿಕಾಂಶ ಕೊಡ್ತಕ್ಕಂಥ ಕಾರ್ಯಕ್ರಮ ಆಲ್ರೆಡಿ ಮಾಡಿದ್ದೇವೆ. ಇದೇ ಥರ ಎಲ್ಲರ ಬೆಂಬಲದೊಂದಿಗೆ ಮುಂದೆ ಸಹಿತ ಈ ಕಾರ್ಯಕ್ರಮ ಮಾಡ್ಕೊಂಡ್ಬಿಟ್ಟು ಒಂದು ಆರೋಗ್ಯವಂತ ಮಗುವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಕೈ ಜೋಡಿಸಲಿ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತೇವೆ. We are inspired and guided by our Guru, Bhagwan Shri Satya Sai Baba. We volunteers have spearheaded a mission where we want to prove that all children are our children. There's one question that always lingers in everyone's mind. Can we please God? And my answer today is yes. We can be compassionate, kind, and suffuse every child with all the love that we have received. Jai Sai Ram. We are from Team Hridaya Spandana, and before that I would like to offer my pranams to all the Guru Mandala. So we are here to supply the multi-nutrient powder to the children of this government school. We are inspired by the poem written by the great Rabindranath Tagore, and once he said, "Where the mind has no fear and the head is held high, to that heaven of freedom, my father, let my country awake. Where the knowledge is free and the world is not broken into fragments by narrow walls, domestic walls, to that heaven of freedom, my father, let my country awake." So taking inspiration from this poem of Sri Rabindranath Tagore, we started this organization called Hridaya Spandana. What Hridaya Spandana stands for is reverberations of love. We want to spread love to every child in this society. So we are doing multiple services, including covering old age homes and orphanages. And we believe that we can do a lot more if you are all together. Please come forward to help us out. And our motto is serve to live and live to serve.
we strongly believe that together we can make a difference. Jai Hind, Jai Sai Ram. ಶಾಲೆಯ ಮುಖ್ಯ ಶಿಕ್ಷಕಿಯಾಗಿ ಈ ರೀತಿಯ ಹೃದಯ ಸ್ಪಂದನ ಕಾರ್ಯಕ್ರಮ ಸಾಯಿರಾಮ್ ಸಂಸ್ಥೆಯವರು ಹಮ್ಮಿಕೊಂಡಿರೋದು ನಿಜವಾಗೂ ಕೂಡ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಈ ಶಾಲೆಯಲ್ಲಿ ಬಂದು ಬಡ ವಿದ್ಯಾರ್ಥಿಗಳಿಗೆ ಕೊರೋನಾ 3ನೇ ಅಲೆ ಓಡಿಸೋದಕ್ಕೆ ಅವರು ಪ್ರೋಟೀನ್ ಪೌಡ್ರು 3 ನೋಟ್ಬುಕ್ ಕೊಡೋದ್ರಲ್ಲಿ ತುಂಬ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲರನ್ನು ಹುರಿದುಂಬಿಸಿ ಮಕ್ಕಳೇ ದೇಶದ ಸಂಪತ್ತು ಅನ್ನುವ ರೀತಿಯಲ್ಲಿ ಬಡ ಮಕ್ಕಳಿಗೆ ನಾವು ಸಹಾಯ ಮಾಡಬೇಕು. ನಾವು ಯಾರು ಸಹಾಯ ಮಾಡಿದ್ರು ಅಲ್ಲ, ಬಡ ಮಕ್ಕಳು ಮೇಲೆ ಬಂದರೆ ಮಾತ್ರ ದೇಶ ಉದ್ಧಾರ ಅನ್ನೋ ಅವರಿಗೆ ತುಂಬ ನಾನು ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಈ ಶಾಯಿ ಮೇ ಟ್ರಸ್ಟ್ ಅವರು ಏನು ಈ ಹೃದಯ ಸ್ಪಂದನ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಅವ್ರಿಗೆ ನಾನು ಫಸ್ಟ್ ಧನ್ಯವಾದ ಮತ್ತು ಕೃತಜ್ಞತೆಗಳು ಹೇಳ್ತೀನಿ. ಈ 3ನೇ ಅಲೆ ಕೊರೋನಾ ಬಂದು ಮಕ್ಕಳಿಗೇನೆ ಅದು ಬರೋದು ಅನ್ನೋದಕ್ಕೋಸ್ಕರ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿ ಅನ್ನೋ ಕಾರಣಕ್ಕೆ ಇವರು ಪ್ರೋಟೀನ್ ಪೌಡ್ರು ಮತ್ತು ಪುಸ್ತಕಗಳನ್ನ ವಿತರಣೆ ಮಾಡಿದ್ದಾರೆ. ಮಕ್ಕಳು ಅಂದರೆ ಗೌರ್ಮೆಂಟ್ ಶಾಲಾ ಮಕ್ಕಳುಗಳಿಗೆ ಅವರ ತಂದೆ ತಾಯಿಗೆ ಒಂದು ವೇಳೆ ಅವ್ರ ಬಗ್ಗೆ ಕೇರ್ ತಗೊಳ್ಳೋದಕ್ಕೆ ಅಂದರೆ ಪ್ರೋಟೀನ್ ಕೊಡೋದಕ್ಕೆ ಆಗದಿರೋ ಇರ್ಬೋದು, ಹಂಗಾಗಿ ಇವ್ರು ಬಂದು ಕೊಟ್ಟಿದ್ದಾರೆ. ಎಲ್ಲ ಮಕ್ಕಳು ಚೆನ್ನಾಗಿ ಆರೋಗ್ಯವಾಗಿರಲಿ ಅನ್ನೋ ಉದ್ದೇಶದಿಂದ, ಹಂಗಾಗಿ ಈ ಟ್ರಸ್ಟ್ ಅವ್ರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಶ್ರೀ ಸಾಯಿರಾಮ್ ಟ್ರಸ್ಟ್ ವತಿಯಿಂದ ಎಲ್ಲ ಪ್ರೋಟೀನ್ ಪೌಡ್ರನ್ನು 3ನೇ ಅಲೆ ಬರ್ದಿದ್ದಂಗೆ ಎಲ್ಲ ಶಾಲೆ ಮಕ್ಕಳಿಗೆ ಪುಸ್ತಕದೊಂದಿಗೆ ಕೊಡ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ. ಹಾಗೆ ನಮ್ಮ TV ಬಾಬು ಅವರು ಇದಕ್ಕೆ ಸಹಕರಿಸಿ ಬೇರೆ ಕಡೆಯಿಂದ ಅವರು ನಾನು ಓದಿದ ಶಾಲೆಯಲ್ಲೇ ಇದು ಕೊಡಬೇಕು ಅಂತೇಳಿ ಆ ಟ್ರಸ್ಟ್ ಅವರೆಲ್ಲ ಕರ್ಕೊಂಡು ಬಂದಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ. ಹಾಗೆ ಶಾಲೆಯ ಮುಖ್ಯ ಶಿಕ್ಷಕಿಯರು ಎಲ್ಲನೂ ಅವರೂ ಹೊರದುಂಬಿಸಿ ಹುಮ್ಮಸ್ಸಿನಿಂದ ಎಲ್ಲ ಸಹಕರಿಸಿ ಎಲ್ಲ ಅವರು ಕೊಟ್ಟಿರೋದ್ರಿಂದ ಮಕ್ಕಳು ಸಹಕರಿಸಿದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ ಅಂತೇಳಿ ನಾನು ಈ 2 ಮಾತನ್ನು ಮುಗಿಸ್ತೀನಿ. ದೇಶದಲ್ಲಿ ಇವತ್ತು ಎಷ್ಟೋ ಮಕ್ಕಳು ಪೌಷ್ಟಿಕ ಆಹಾರದ ಕೊರತೆಯಿಂದ ಸಾವನ್ನಪ್ತಾ ಇದ್ದಾರೆ. ಜೊತೆಗೆ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಪವರ್ ಕಡಿಮೆ ಆಗಿ ಡೆಂಗ್ಯೂ ಜ್ವರ, ಮಲೇರಿಯಾ, ಬೇರೆ ಬೇರೆ ರೋಗಗಳಿಗೆ ಮಕ್ಕಳು ಇವತ್ತು ತುತ್ತಾಗ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಕೊರೋನಾನೂ ಸಹ ಮಕ್ಕಳ ಮೇಲೆ ಈಗ 3ನೇ ಅಲೆ ಆಗಿ ಬರೋಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ಈ ಥರ ಸಾಯಿಮಯಿ ಟ್ರಸ್ಟು ಹೃದಯ ಸ್ಪಂದನ ಕಾರ್ಯಕ್ರಮದ ಮೂಲಕ ಮಕ್ಕಳಿಗೆ ಪೌಷ್ಟಿಕ ಸಾಮಗ್ರಿಗಳನ್ನು ಮತ್ತು ಪುಸ್ತಕಗಳನ್ನು ವಿತರಣೆ ಮಾಡಿ ಅವರಿಗೆ ಸಹಾಯ ಹಸ್ತ ನೀಡ್ತಾ ಇರೋದು ತುಂಬ ಸಂತೋಷದ ವಿಷಯ. ಅವರಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. These needs a lot of nutrition, especially girl child, and Sai Mai Trust Hridaya Spandana has taken such an amazing initiative to help kids all around Bangalore and tell how important the nutrition for small kids is. With book and all the help they're doing is an amazing work for people around, and it helps a lot of kids for nutrition, which is really needed at this point of time. I am Nikhil and I am a part of Hridaya Spandana Sai Mai Trust. So after the disastrous second wave, we got a news that many small children will get affected in the coming waves. So we took a decision of distributing Sai Sure powder to government school children so that we can boost their immunity to defend themselves against the upcoming waves. Along with these Sai Sure activities, we conduct many other activities such as procuring cleaning items and milk to old age homes, and then distributing juice bottles to underprivileged children, and breakfast and lunch dinner seva to COVID affected families. We have many bigger plans in mind. This is just the beginning, so we hope many like-minded people will join their hands and come forward to support our cause. So I'm a volunteer from Hridaya Spandana group. So here our team is gathered here to distribute nutritious items, nutritious milk powder for children below 10 years. So this powder will help them build their immunity and can successfully defend from this COVID wave. And we also provided them some notebooks so that they could concentrate on their studies and go on. So also we have given some candy or chocolates for them. So and we also distributed the same in other schools around Bangalore. So we would like to expand our reach to more schools, more government schools, and we encourage more like-minded people to join us. It would be a great initiative, and we look to increase our reach to many other schools.